ದೀಸ್ ಆರ್ ಎಕ್ಸ್ಪೆನ್ಸಸ್. ನೀವೇನಂತ ತಿಳಿದಿರಿ, ಈಗ ಏನ್ ಪ್ರತಿ ತಿಂಗಳ ನೀವು ದಿನಸಿ ಸಾಮಾನನ್ನ ಖರೀದಿ ಮಾಡ್ತಿರಲ್ಲ, ಇದೆಲ್ಲ ನೀವು ಖರ್ಚು ಅಂತ ತಿಳಿದಿರಿ. ಯೂಸ್ ಯುವರ್ ಮಂತ್ಲಿ ಎಕ್ಸ್ಪೆನ್ಸಸ್ ಟು ಅರ್ನ್ ಮನಿ, ಅಂದ್ರ ನಿಮ್ಮ ಮಾಸಿಕ ಖರ್ಚುಗಳನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು, ಹಣ ಗಳಿಸಲು ಬಳಸಿರಿ. ಅಂದ್ರ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ, ಈ ಗ್ರೋಸರಿ ಮಾರ್ಕೆಟ್ದಾಗ ಏನ್ ನಾವು ಖರ್ಚು ಅಂತ ತಿಳಿದಿವಲ್ಲ, ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ತಿಳಿದು ಇದನ್ನ ನಾವು ಹಣ ಹೆಂಗ್ ಗಳಿಸುದಂತ ನಾವು ನಿಮ್ಗ ತಿಳಿಸ್ಕೊಡ್ತೀವಿ. ವೇರ್ ಈಸ್ ಯುವರ್ ಗ್ರೋಸರಿ ಮನಿ ಗೋಯಿಂಗ್, ಅಂದ್ರ ನಿಮ್ಮ ದಿನಸಿ ಕಿರಾಣಿ ಖರ್ಚಿನ ಹಣ ಎಲ್ಲಿ ಹೋಗುತ್ತಿದೆ. ನಿಮ್ಗೆ ಗೊತ್ತೈತೇನ್ರಿ ನಿಮ್ ಹಣ ಎಲ್ಲಿ ಹೊಂಟೈತೆ ಅನ್ನೋದು. ನಿಮ್ ಹಣ ಎಲ್ಲಿ ಹೊಂಟೈತೆ ಅಂದ್ರ ಇಲ್ಲಿ ಬರೀ 40% ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ತದ. ಇನ್ನು ಉಳಿದಂತ 60% ಎಲ್ಲಿ ಹೋಗ್ತೈತಪ್ಪ ಅಂದ್ರ ಅದು ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಟರು, ಅಡ್ವರ್ಟೈಸ್, ಈ ರೀತಿ. ಅಂದ್ರ ನಿಮ್ಗೆಲ್ಲಾ ಇದರಲ್ಲಿ ಮಿಡಲ್ ಮ್ಯಾನ್ ಗಳು ಬರ್ತಾರ, ಮಾರ್ಕೆಟ್ ಮಾಡೋರು ಬರ್ತಾರ, ಡಿಸ್ಟ್ರಿಬ್ಯೂಷನ್ ಮಾಡೋರು ಬರ್ತಾರ, ಅಮಿತಾಬ್ ಬಚ್ಚನ್, ಐಶ್ವರ್ಯ ರಯ, ಇವ್ರಂತವ್ರು ಬಂದು ಉಳಿದ 60% ಹಣ ಎಲ್ಲಿ ಹೋಗ್ಲತ್ತೈತಿ ಅಂದ್ರ, ಇನ್ ರಿಯಾಲಿಟಿ 6 rupees ಈಸ್ ಲಾಸ್ಟ್ ಫಾರ್ ಎವ್ರಿ 10 rupees ಸ್ಪೆಂಟ್. ಅಂದ್ರ ವಾಸ್ತವದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ನೀವು ಖರ್ಚು ಮಾಡುವ ಪ್ರತಿ 10 ರೂಪಾಯಿಗಳಲ್ಲಿ 6 ರೂಪಾಯಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ, ವೃಥಾ ಕಳೆದುಕೊಳ್ತಾ ಇದ್ದೀವಿ, ವೇಸ್ಟ್ ಮಾಡ್ಕೊತಾ ಇದೀವಿ. ನಮ್ಮ 6 ರೂಪಾಯಿ ನಾವ ಕಳೆದುಕೊಳ್ತಾ ಇದ್ದೀವಿ. ಯಾವ ರೀತಿ ಅಂದ್ರ, ನಾವ ಯಾವ ರೀತಿ ಕಳ್ಕೊಳ್ತಾ ಇದೀವಿ ಅಂದ್ರ, ಟ್ರೆಡಿಷನಲ್ ಮಾರುಕಟ್ಟೆದಾಗ ಏನಾಗ್ತದೆ ಅಂದ್ರ, ಫ್ಯಾಕ್ಟ್ರಿಯಿಂದ ವಸ್ತು 4 ರೂಪಾಯಿಗೆ ಹೊರಗೆ ಬಂದಿದ್ರೆ ಅದೇನ್ ಮಾಡ್ತದ, ವೇರ್ ಹೌಸ್ ಅಂದ್ರೆ ಗೋಡೌನ್ಗೆ ಹೋಗ್ಬೇಕಾದ್ರೆ 5 ರೂಪಾಯಿ ಆಗಿರ್ತದ. ವೇರ್ ಹೌಸ್ ದಿಂದ, ಗೋಡೌನ್ ದಿಂದ ಏನಾಗ್ತದ, ಸಗಟು ವ್ಯಾಪಾರಿಗಳು ಅಂದ್ರ ಹೋಲ್ಸೇಲರ್ಗೆ ಹೋಗ್ಬೇಕಾದ್ರೆ ಅದು ಅಲ್ಲಿ 1 ರೂಪಾಯಿ ಕಮಿಷನ್ ಇಟ್ಟ 6 ರೂಪಾಯಿಗೆ ಹೊರಗಡೆ ಬರ್ತದ. ಅದೇ ವೇರ್ ಹೌಸ್ ದಿಂದ ಸೇಲ್ಸ್ ಏಜೆಂಟ್ ಅಂದ್ರೆ ಮಾರಾಟನ ಏಜೆಂಟ್ ಗಳ ಕೈಗೆ ಬರ್ಬೇಕಾದ್ರೆ ಅದು 7 ರೂಪಾಯಿ ಆಗ್ತದ. ಆ ಏಜೆಂಟ್ ಗಳಿಂದ ಡಿಪಾರ್ಟ್ಮೆಂಟಲ್ ಸ್ಟೋರ್ ಹೋಗ್ಬೇಕಾದ್ರೆ ಅದು 8 ರೂಪಾಯಿ ಆಗ್ತದ. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ದಿಂದ ರಿಟೇಲರ್ ಕೈಗೆ ಬಂದು ಸೇರ್ಬೇಕಾದ್ರೆ 9 ರೂಪಾಯಿ ಆಗ್ತದ. ಅದೇ ರಿಟೇಲರ್ ಏನ್ ಮಾಡ್ತಾನ, ನಮ್ಮಂತ ಬಳಕೆದಾರರಿಗೆ ಕೊಡ್ಬೇಕಾದ್ರೆ ಅವ 1 ರೂಪಾಯಿ ಇಟ್ಕೊಂಡ 10 ರೂಪಾಯಿಗೆ ಅವ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ, ಅಥವಾ ಮಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಇಲ್ಲಿ ತಿಳ್ಕೊರಿ ನೀವು, ಫ್ಯಾಕ್ಟ್ರಿಯಿಂದ 4 ರೂಪಾಯಿಗೆ ಬಂದೈತಿ ಅದು. ಫ್ಯಾಕ್ಟ್ರಿ ಹೋಗೋದು 4 ರೂಪಾಯಿ, ಬಟ್ ಇನ್ 6 ರೂಪಾಯಿ ಎಲ್ಲಿ ಹೊಂಟೈತಿ ನೋಡ್ರಿ. ಇದನ್ನ ಯಾರು ತಿಲ್ಲಾಕತ್ತಾರ ಅಂದ್ರ ಮಿಡಲ್ ಮ್ಯಾನ್ಗಳು ತಿಲ್ಲಾತಾರ. ಇದೇನಂದಿಲ್ಲ, 10 ರೂಪಾಯಿದಾಗ 6 ರೂಪಾಯಿ ನಾವು ಇಲ್ಲಿ ವ್ಯರ್ಥ ಕಳ್ಕೊಳತ್ತಿದೀವಿ. ಇದನ್ನ ನೀವು ತಿಳ್ಕೊಬೇಕು. ಇದರಿಂದ ಈ ಮಿಡಲ್ ಬಿಟ್ಟ ಇಲ್ಲಿ ಡಿಎಕ್ಷನ್ ದಾಗ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಐತಿ ನೋಡ್ರಿ. ಇಲ್ಲಿ ಏನದ, ಬಾಜುಕ್ ಇಲ್ಲೇ ಒಂದು ಸ್ಟ್ರಕ್ಚರ್ ಅದ, ಡಿಎಕ್ಷನ್ ಏನಪ್ಪಾ ಅಂದ್ರೆ, ಇಲ್ಲಿ ಕಲ್ಟಿವೇಶನ್ ಇವ್ರದೈತಿ, ಫ್ಯಾಕ್ಟ್ರಿನೂ ಇವ್ರದೈತಿ, ಡಿಸ್ಟ್ರಿಬ್ಯೂಷನ್ ಕೂಡ ಇವ್ರದ ಅದ. ಹೀಗಿರುವುದರಿಂದ ಇಲ್ಲಿ 40% ನೀವು ಫ್ಯಾಕ್ಟ್ರಿಗೆ ಹೋದ್ರೆ ಉಳಿದದ್ದು ಎಲ್ಲಿ ಹೋಗ್ಬೇಕಂದ್ರ, ನೀವು ಅಂದ್ರ ಕನ್ಸ್ಯೂಮರ್ ಡಿಸ್ಟ್ರಿಬ್ಯೂಟರ್ಗೆ ಇಲ್ಲಿ ಉಳಿತದ. ಇಲ್ಲಿ ಐಶ್ವರ್ಯ ರಾಯಿನು ನಾವ, ಅಮಿತಾಬ್ ಬಚ್ಚನ್ ನಾವ ಆಗ್ಬೇಕು ಅಂತ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಇಲ್ಲಿದೆ. ಹೆಂಗಪ್ಪಾ ಅಂದ್ರ, ವೇರ್ ಡಿಎಕ್ಷನ್ ವಾಂಟ್ಸ್ ಟು ಯುವರ್ ಮನಿ ಗೋ ಟು, ಅಂದ್ರ ನಿಮ್ಮ ಹಣ ಎಲ್ಲಿಗೆ ಹೋಗಬೇಕೆಂದು ಡಿಎಕ್ಷನ್ ಬಯಸುತ್ತದೆ. 40% ಡಿಎಕ್ಷನ್ ಅಂದ್ರ 40% ಏನದೆ ಡಿಎಕ್ಷನ್ ಹೋಲಿ. ಇನ್ 60% ಪೇಡ್ ಬ್ಯಾಕ್ ಟು ಯು, ಅಂದ್ರ 60% ನಿಮಗೆ ವಾಪಸ್ ಆಗುತ್ತದೆ. ಅದ್ ಹೇಗೆ ವಾಪಸ್ ಆಗುತ್ತದೆ ಅಂದ್ರೆ ಈ ತರ ಒಂದು ವಾಪಸ್ ಆಗ್ತದೆ. ಹೆಂಗಪ್ಪಾ ಅಂದ್ರ, ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರ, ನಮ್ಮಲ್ಲಿ ಕ್ಯಾಶ್ ರಿಯಾಯಿತಿಗಳಂತ ಬರ್ತದೆ. ಅದೇ ರೀತಿ ಬೋನಸ್ ಪಾಯಿಂಟ್ಸ್, ಇಲ್ಲಿ ನಮಗ ಬೋನಸ್ ಕೂಡ ಸಿಗ್ತದ. ಆ ತರದ ಅದ್ರ ಮುಖಾಂತರ ನಮಗಿಲ್ಲಿ ವಾಪಸ್ ಬರ್ತದ. ಅದೇ ರೀತಿ ಟ್ರಾವೆಲರ್ ಪಾಯಿಂಟ್ಸ್ ಅಂತ ಕೊಡ್ತಾರ, ಮತ್ತೆ ಪ್ರಾಫಿಟ್ ಶೇರಿಂಗ್ ಪಾಯಿಂಟ್ಸ್ ಅಂದ್ರ ಲಾಭ ಹಂಚಿಕೆ ಪಾಯಿಂಟ್ ಗಳಂತ ಕೊಡ್ತಾರ. ಅದೇ ರೀತಿ ಇಂಟರ್ನ್ಯಾಷನಲ್ ಬೋನಸ್ ಪಾಯಿಂಟ್ಸ್, ನಮಗ ಅಂತಾರಾಷ್ಟ್ರೀಯ ಬೋನಸ್ ಕೂಡ ಇಲ್ಲಿ ಸಿಗ್ತದ. ಅಂತ ಈ ಎಲ್ಲಾ ಮೆಥಡ್ ದಿಂದ ನಮಗೇನದ, ಈಗ 60% ಇದ ನಮ್ ದುಡ್ಡನ್ನ ನಮ್ಗೆ ವಾಪಸ್ ಕೊಡ್ತಾರ. ಕ್ಯಾಶ್ ರಿಬಿಟ್ ಅಂತ ಕೊಡ್ತಾರ, ಬೋನಸ್ ಪಾಯಿಂಟ್ಸ್ ಅಂತ ಕೊಡ್ತಾರ, ಟ್ರಾವೆಲರು, ಪ್ರಾಫಿಟ್ ಶೇರಿಂಗ್ ಪಾಯಿಂಟ್ಸ್, ಇಂಟರ್ನ್ಯಾಷನಲ್ ಬೋನಸ್ ಪಾಯಿಂಟ್, ಇವೆಲ್ಲ ತರ ಮುಖಾಂತರ ಫಾರ್ ಎವ್ರಿ 10 rupees ಸ್ಪೆಂಟ್ 6 rupees ಈಸ್ ಪೇಡ್ ಬ್ಯಾಕ್ ಟು ಯು. ನೀವು ಖರ್ಚು ಮಾಡಿದಂತ 10 ರೂಪಾಯಿಗೆ 6 ರೂಪಾಯಿ ನಿಮಗೆ ಹಿಂದಿರುಗಿಸುತ್ತಾರ. ಇಂತ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಡಿಎಕ್ಷನ್ ದಲ್ಲಿ ಮಾತ್ರ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಫ್ರೆಂಡ್ಸ್ ನಾನು. ಅಂದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಇದನ್ನ ಮಾಡ್ಬೇಕಾದ್ರ, ಜಸ್ಟ್ ಚೇಂಜ್ ದ ಬ್ರ್ಯಾಂಡ್, ಅಂದ್ರ ಬ್ರ್ಯಾಂಡ್ ಅನ್ನು ಬದಲಾಯಿಸ್ರಿ. ಇನ್ನು ರೆಗ್ಯುಲರ್ ಕನ್ಸ್ಯೂಮರ್ ಇದ್ರು ಪ್ರತಿ ತಿಂಗಳು ನೀವು ಒಂದ್ ಕಡೆ ನೀವು ಸೂಪರ್ ಮಾರ್ಕೆಟ್ ಹೋಗ್ತೀರಿ, ಅಥವಾ ಎಲ್ಲಿಯಾದ್ರೂ ನೀವು ಕಿರಾಣಿ ಸ್ಟೋರ್ ಅನ್ನ ಪರ್ಚೇಸ್ ಮಾಡೇ ಮಾಡ್ತೀರಿ. ಅಲ್ಲಿ ಏನ್ ನೀವು ತಗೊಳ್ಳಂತ ಕಾಫಿ, ಚಾಕ್ಲೇಟ್, ಟೀ, ಜ್ಯೂಸು, ಟೂತ್ ಪೇಸ್ಟ್, ಶಾಂಪೂ, ಸೋಪು, ಲಾಂಡ್ರಿ ಸೇಪು, ವಿಟಮಿನ್ಸ್, ಮಿನರಲ್ಸ್, ಇಟಿಸಿ ಇದೆಲ್ಲ ನೀವು ಆಲ್ರೆಡಿ ಪರ್ಚೇಸ್ ಮಾಡ್ತಿರ್ತೀರಿ.
ಜಸ್ಟ್ ಏನ್ ಮಾಡ್ಬೇಕು, ಬ್ರ್ಯಾಂಡ್ ಅನ್ನ ಬದಲಾಯಿಸಬೇಕು. ಈ ಎಲ್ಲಾ ಪ್ರಾಡಕ್ಟ್ ಗಳನ್ನ ನೀವು ನಮ್ಮ ಡಿಎಕ್ಷನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು. ಅವಾಗ ಏನಾಗ್ತೀರಿ ನೀವು, ರೆಗ್ಯುಲರ್ ಕನ್ಸ್ಯೂಮರ್ ದಿಂದ ಅಥವಾ ಸಾಮಾನ್ಯ ಬಳಕೆದಾರರಿಂದ ಜಾಣ ಬಳಕೆದಾರ ಆಗ್ತೀರಿ, ವೈಸ್ ಕನ್ಸ್ಯೂಮರ್ ಆಗ್ತೀರಿ. ಅವಾಗ ನೀವು ಡಿಎಕ್ಷನ್ ದಾಗ ಒಂದು ಡಿಸ್ಕೌಂಟ್ ಕ್ಲಬ್ ಅಂತ ಐತಿ, ಅಲ್ಲಿ ಒಂದು ಡಿಸ್ಕೌಂಟ್ ಕಾರ್ಡ್ ಮಾಡ್ಕೊಂಡ್ರಂದ್ರ ನಿಮಗೆ ಏನೈತಿ, ಲೈಫ್ ಟೈಮ್ ಜೀವನ ಪರ್ಯಂತ ನಿಮಗ ಒಂದಿಲ್ಲಿ ಮಾಡರ್ನ್ ಗ್ರೋಸರಿ ಸ್ಟೋರ್ ಅಂದ್ರೆ ಆಧುನಿಕ ಕಿರಾಣಿ ಸ್ಟೋರ್ ಅಂತದ. ಇಲ್ಲಿ ನೀವು ಜೀವನ ಪರ್ಯಂತ ನೀವು ಇಲ್ಲಿ ನಮ್ಮ ಡಿಸ್ಕೌಂಟ್ ಅನ್ನ ಪಡೆಯಬಹುದು. ಇಲ್ಲಿ ನೀವು ಪರ್ಚೇಸ್ ಮಾಡಿದಾದ್ರ ನಮ್ ಡಿಎಕ್ಷನ್ ಸರ್ವಿಸ್ ಸೆಂಟರ್ ದಾಗ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಗಳು ಸಿಗ್ತಾವ. ಅಲ್ಲಿ ನೀವು ಪರ್ಚೇಸ್ ಮಾಡಿದಾದ್ರ ನೀವು ವೈಸ್ ಕನ್ಸ್ಯೂಮರ್ ಆಗ್ತೀರಿ, ಅಂದ್ರೆ ಜಾಣ ಬಳಕೆದಾರರಾಗುತ್ತೀರಿ. ಅದರಿಂದ ಏನ್ ಮಾಡ್ತೈತಿ, ನಿಮ್ಮ ಕಂಪ್ನಿ ಪಾಯಿಂಟ್ಸ್ ಅಂತ ಕೊಡ್ತದ. ಈಗ ಏನೋ ಒಂದು ಪ್ರಾಡಕ್ಟ್ ತಗೊಂಡ್ರು, ಉದಾಹರಣೆಗೆ ನಮಗೆ ಟಿ 135 ಪಾಯಿಂಟ್ಸ್ ಕೊಡ್ತದ. ಈ ತರ ನೀವು ಪಾಯಿಂಟ್ಸ್ ತಗೊಂಡಾಗ ನೀವು 1000 ಪಾಯಿಂಟ್ ಮಾಡಿದಾದ್ರ ನಿಮಗೆ ಏನ್ ಮಾಡ್ತದ, ಕಂಪನಿ ಬೋನಸ್ ಕೊಡ್ತದ. ಪ್ರತಿ ತಿಂಗಳು ನೀವು 1000 PV ಮಾಡಿರ ಅಂದ್ರೆ ನಿಮಗೆ ಏನ್ ಮಾಡ್ತಾರ, ಪರ್ಸೆಂಟೇಜ್ ಕೊಡ್ತಾರೆ. ಹೆಂಗಪ್ಪ ಅಂದ್ರೆ ಸ್ಟಾರ್ಟಿಂಗ್ 6% to 37% ವರೆಗೆ, ಅಂದ್ರೆ 6% ದಿಂದ 37% ವರೆಗೆ ನಿಮಗ ಕಂಪನಿ ಇಲ್ಲಿ ಬೋನಸ್ ಕೊಡ್ತದ. ನೀವು 1000% ಮಾಡಿದಾದ್ರ ನೀವು 37% ಇದ್ರ ನಿಮಗ 370 ರೂಪಾಯಿ ಇಲ್ಲಿ ಕಂಪನಿ ನಿಮಗ ಕಮಿಷನ್ ಕೊಡ್ತದ ಅಥವಾ ಇನ್ಸೆಂಟಿವ್ ಕೊಡ್ತದ. ಅದೇ ರೀತಿಯಲ್ಲಿ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್, ಇಲ್ಲಿ ನೀವು ಯಾರಾದ್ರೂ ತೆಳಗಡೆ ಮತ್ತೆ ಜಾಯಿನ್ ಮಾಡಿಸಿ ಅವ್ರನ್ನ ಮಾಡೋದಾದ್ರ ನಿಮ್ಗ ಪ್ರಮೋಷನ್ ಕಿಲಿ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಅದ. ನೀವು 1000 ಮಾಡಿ ನಿಮ್ ತೆಳಗಡೆ 1000 ನೆಕ್ಸ್ಟ್ ಬರ್ತದೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಗ್ತದ. ಬಿಗರ್ ಕ್ಯಾಶ್ ರೆಬಿಟ್ಸ್ ಅಂದ್ರೆ ನಿಮಗೆ ಇಲ್ಲಿ ಹೆಚ್ಚಿನ ನಗದಿನ ರಿಯಾಯಿತಿ ಸಿಗ್ತಾ ಹೋಗ್ತಾವ. ಅದೇ ರೀತಿ ನಿಮಗ ಚಿಪ್ಪರ್ ಪ್ರಾಡಕ್ಟ್ ಅಂದ್ರೆ ಅಗ್ಗದ ಬೆಲೆಗೆ ಉತ್ಪನ್ನಗಳು ಸಿಗ್ತಾ ಹೋಗಿ ಹೀಗೆ ಮಾಡ್ಕೋತ ಹೋಗೋದ್ರಿಂದ ಏನಾಗ್ತದ, ನಿಮ್ಮ ಕಿರಾಣಿ ಸಾಮಾನುಗಳನ್ನ ನೀವು ಫ್ರೀ ಮಾಡ್ಕೋಬಹುದು, ಅಥವಾ ನಿಮ್ಮ ಗ್ರೋಸರಿ ಸಾಮಾನುಗಳನ್ನ ನೀವು ಇಲ್ಲಿ ಫ್ರೀ ಮಾಡ್ತೀರಿ ಉಚಿತ. ಅಂದ್ರ ಇಷ್ಟೆಲ್ಲಾ ಮಾಡೋದ್ರಿಂದ ನಿಮ್ ಕೆಳಗಡೆ ಮಾಡಿದವ್ರದಿಂದ ನೀವೇನ್ ಮಾಡೋದು, ಇಲ್ಲಿ ಉಚಿತ ಪಡೆಯಬಹುದು. ಅದೇ ರೀತಿ ಎ ವೈಸ್ ಕನ್ಸ್ಯೂಮರ್ ಟೀಚಸ್ ಅದರ್ ಹೌ ಟು ಬಿ ವೈಸ್, ಅಂದ್ರೆ ಒಬ್ಬ ಜಾಣ ಗಿರಾಕಿ ಉಳಿದವರಿಗೆ ಜಾಣರಾಗುವುದು ಹೇಗೆಂದು ಕಲಿಸುತ್ತಾನೆ. ಈಗ ನಾವು ಒಬ್ಬ ಜಾಣ ಗಿರಾಕಿ ಇದ್ದೀವಿ, ಇನ್ನು ಉಳಿದವ್ರನ್ನ ನಾವು ಹೆಂಗ್ ಜಾಣ ಮಾಡೋದಪ್ಪ ಅಂದ್ರ ನೀವೇನ್ ಮಾಡ್ಬೇಕಿಲ್ಲಿ, ಅವರನ್ನ ಇನ್ವಿಟೇಷನ್ ದ ಬಿಸ್ನೆಸ್ ಅಂದ್ರ ಬಿಸ್ನೆಸ್ ಕರಿಬೇಕು, ವ್ಯಾಪಾರಕ್ಕೆ ಅವರನ್ನು ಆಹ್ವಾನಿಸಬೇಕು. ದ ಬಿಗ್ಗೆಸ್ಟ್ ಬಿಸ್ನೆಸ್, ಇದೊಂದು ಅತ್ಯಂತ ದೊಡ್ಡ ವ್ಯಾಪಾರ ಅಂತ ಅವ್ರಿಗೆ ತಿಳಿಸ್ಬೇಕು ನೀವು. ಮತ್ತ ಲೈಫ್ ಟೈಮ್ ರಿಪೀಟಿಂಗ್ ಇನ್ಕಮ್, ಇದೊಂದು ಜೀವಮಾನದ ಪರ್ಯಂತ ಪುನರಾವರ್ತನೆ, ಆದಾಯದ ಪುನರಾವರ್ತನೆ, ಲೈಫ್ ಟೈಮ್ ರಿಪೀಟಿಂಗ್ ಇನ್ಕಮ್. ಹೆಂಗಪ್ಪ ಅಂದ್ರ ಇಲ್ಲಿ ಒಂದು ಚಾರ್ಟ್ ಕೊಟ್ಟಾರ, ಜಸ್ಟ್ ನೀವು ನೋಡ್ರಿ. ಇಲ್ಲಿ ಯು ಅಂತ ಅದಿರಿ, ನೀವು ಜಾಯಿನ್ ಆಗಿರಿ. ನೀವು ಜಾಯಿನ್ ಆದ ಬಳಿಕ ನೀವ್ ಏನ್ ಮಾಡ್ತೀರಿ, ಎ ಅಂತ ಒಬ್ಬನ್ ಜಾಯಿನ್ ಮಾಡ್ತೀರಿ. ಆತ್ ನಿಮ್ ಕೆಲ್ಸ ಮುಗಿತಾ, ಎ ಅಂತ ಜಾಯಿನ್ ಮಾಡ್ತೀರಿ. ನೀವು ಜಾಯಿನ್ ಮಾಡಿದ ಕೂಡಲೇ ಏದವ ಸುಮ್ ಕುಡ್ರಲ್ಲ, ಅವ್ ಏನ್ ಮಾಡ್ತಾನ, ಇನ್ನೊಬ್ಬನ್ ಜಾಯಿನ್ ಮಾಡ್ತಾನ. ಯಾರನ್ಪಾ, ಬಿದವ್ ಬಿ ಜಾಯಿನ್ ಮಾಡ್ತಾನ. ಬಿದವ್ ಏನ್ ಮಾಡ್ತಾನು, ಅವನು ಸುಮ್ಕೊಂಡಲ್ಲ, ಇನ್ನೊಬ್ಬನ್ ಜಾಯಿನ್ ಮಾಡ್ತಾನ. ಆದ್ರ ಇಲ್ಲಿ ಬಿ ಇದ್ದಾವ್ ಏನ್ ಸಿ ಜಾಯಿನ್ ಮಾಡಿರ್ತಾನ್ರಲ್ಲ, ಆ ಸಿ ಇದ್ದವ್ ಪಕ್ಕಾ ಬಿಸ್ನೆಸ್ ಮೈಂಡ್ ಇರ್ತೈತಿ ಅವ್ನು. ಯಾಕಪ್ಪ ಅಂದ್ರ ಅವ್ ಬಿಸ್ನೆಸ್ ತಿಳಿದ್ ಬಿಟ್ಟಿರ್ತಾನ. ಆ ಸಿ ಇದ್ದಾವ ಏನ್ ಮಾಡ್ತಾನು, ಈ ಕಡೆ 3 ಆ ಕಡೆ 3 ಈ ಕಡೆ 3 9 ಜನನ್ ಜಾಯಿನ್ ಮಾಡ್ತಾನ್ರ. ಯಾಕಂದ್ರ ಅವ್ನ್ ಪ್ಲಾನ್ ಎಲ್ಲ ಗೊತ್ತಾಗಿರ್ತೈತಿ. ಗೊತ್ತಾಗಿದ್ರಿಂದ ಏನ್ ಮಾಡ್ತಾನು, ಫುಲ್ ಬಿಸ್ನೆಸ್ ಇರ್ತಾನ. ಅಲ್ಲಿ ನೋಡ್ರಿ, ನೀವು ಎ ಮಾಡ್ರಿ, ಎಸ್ ನಿಮಗೆ ಇನ್ಕಮ್ ಬತ್. ಬಿ ಇದ್ದಾವ್ ಬಿ ಮಾಡಿದ ನಿಮಗೆ ಇನ್ಕಮ್ ಬತ್. ಬಿ ಇದ್ದಾವ್ ಸಿ ಮಾಡಿದ ಅವನದಿಂದ ಇನ್ಕಮ್ ಬತ್. ಬಟ್ ಸಿ ಇದ್ದಾವ್ ಏನ್ ಮಾಡಿರ್ತಾನಲ್ಲ ಅವನಿಂದ ಕೂಡ ನಿಮಗೆ ಇನ್ಕಮ್ ರೀ. ಹೆಂಗಪ್ಪ ಅಂದ್ರ ಪೀಪಲ್ ದ್ಯಾಟ್ ಯು ಡೋಂಟ್ ನೋ, ನೀವು ಅರಿಯದ ಜನರಿಂದ ನಿಮ್ಗೆ ಇನ್ಕಮ್ ಇಲ್ಲಿ. ಅವ್ರು ಯಾರು ಗೊತ್ತೇ ಇಲ್ಲ, ಸೀದಾವ್ ಯಾರು ಗೊತ್ತಿಲ್ಲ. ಆ ಸೀದಾವ್ ಜಾಯಿನ್ ಮಾಡಿರ್ತಾನ 9 ಜನ, ಅವ್ರು ಯಾರು ಗೊತ್ತಿಲ್ಲ, ಅವ್ರ ತಗಡೆ ಯಾರು ಗೊತ್ತಿಲ್ಲ. ಬಟ್ ನಿಮ್ಗ ಇಲ್ಲಿ ಇನ್ಕಮ್ ಬರ್ತಾ ಹೋಗ್ತದ. ಇಂಥ ಒಂದ್ ಸಿಸ್ಟಮ್ ಡಿಎಕ್ಷನ್ ದಾಗಿದೆ. ಯಾಕಪ್ಪ ಅಂದ್ರ ನಾವು ನೋಡೇ ಇಲ್ಲ, ನಾವು ಮಾತಾಡ್ಸೇ ಇಲ್ಲ, ಆ ಜನರಿಂದ ನಾವು ಕೂಡ ಇಲ್ಲಿ ಇನ್ಕಮ್ ಅನ್ನ ಪಡಿಬಹುದು. ಅಂತ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಎಲ್ಲಿತ್ತಪ್ಪ ಅಂದ್ರ ಡಿಎಕ್ಷನ್ ದಲ್ಲಿ ಮಾತ್ರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಂಪೋನೆಂಟ್ಸ್ ಆಫ್ ಬೋನಸ್, ಬೋನಸ್ ಅದ ಘಟಕಗಳ ಯಾವ ತರ ಬೋನಸ್ ಬರ್ತದಂದ್ರ, ಮೊಟ್ಟ ಮೊದಲಿಗೆ ರಿಟೇಲ್ ಪ್ರಾಫಿಟ್ ಅಂತ ಹೇಳಿ ನಮಗ ಅಪ್ ಟು 20% ಅಂದ್ರೆ 20% ನಮಗೆ ಇಲ್ಲಿ ರಿಟೇಲ್ ಪ್ರಾಫಿಟ್ ಸಿಗ್ತದ. ಡಿಪಿ ಅಂದ್ರೆ MRP, ಈ ಡಿಫರೆನ್ಸ್ ನಮಗ್ ಸಿಗ್ತದ. ಉದಾಹರಣೆಗಾಗಿ ಒಂದು ಟೀ ಮಾರ ನಮಗೆ 85 ರೂಪಾಯಿ ಸಿಗ್ತದ, ನಿಮಗ್ ಸಿಗ್ತದ 345, MRP ಅದ 430. 430ಕ್ಕೆ ನಾವು ಮಾರಿದಾಗ ನಮಗ್ ಏನ್ ಸಿಗ್ತದ, ಅಲ್ಲಿ 85 ರೂಪಾಯಿ ರಿಟೇಲ್ ಪ್ರಾಫಿಟ್ ಸಿಗ್ತದ. ಅದೇ ರೀತಿ
ಬೋನಸ್ 71% ಹೆಂಗಂದ್ರ 71% ಬೋನಸ್ ಮತ್ತು ಕ್ಯಾಶ್ ಇನ್ಸೆಂಟಿವ್ ಇಲ್ಲೆಲ್ಲ ಡಿವೈಡೆಡ್ ಮಾಡ್ಯಾರ. ಒಂದೇದು ಗ್ರೂಪ್ ಬೋನಸ್ ಎಲ್ಲಿ ತನಕ ಸಿಗ್ತೈತೆ ಅಂದ್ರೆ ನಮಗ 6% to 21% ವರೆಗೆ ನಾವು ಗ್ರೂಪ್ ಬೋನಸ್ ಅನ್ನ ಪಡಿತೀವಿ. ಅದೇ ರೀತಿ ಸ್ಟಾರ್ ಗ್ರೂಪ್ ಬೋನಸ್ ನಾವು ಎಲ್ಲಿಂದ ಪಡಿತೀವಿ ಅಂದ್ರೆ 25% ದಿಂದ 37% ವರೆಗೆ ನಾವು ಇಲ್ಲಿ ಸ್ಟಾರ್ ಗ್ರೂಪ್ ಬೋನಸ್ ಅನ್ನ ಪಡಿತೀವಿ. ಅದೇ ರೀತಿ ನಾವು ತೆಳಗಡೆ ಟೀಮ್ ಬೆಳೆಸಿದಾಗ ಆ ಟೀಮಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ ಅಲ್ಲಿ ನಮ್ಗೆ ಏನ್ ಸಿಗ್ತದ, ಡೆವಲಪ್ಮೆಂಟ್ ಬೋನಸ್ ಅಂತ ಹೇಳಿ 15% ಕಂಪ್ನಿ ಕೊಡ್ತದ. ಆಮೇಲೆ ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಅಂತೇಳಿ ಕಂಪ್ನಿ ನಾವು ಒಂದ್ಸ ನಾವು ಡೈಮಂಡ್ ಆದ್ರ ಈ ಕಂಪ್ನಿಗೆ ನಾವು ಪ್ರಾಫಿಟ್ ಶೇರಿಂಗ್ ಅಂದ್ರ ಶೇರ್ ಹೋಲ್ಡರ್ ಆಗ್ತೀವಿ. ಅವಾಗ ನಮ್ ಟೀಮ್ ವತಿಯಿಂದ ಏನ್ ಸೇಲ್ ಆಗಿರ್ತದ ಅದಕ್ಕೆ 2% ಕಂಪ್ನಿ ನಮಗೆ ಬೋನಸ್ ಕೊಡ್ತದ. ಅವಾಗ ನೀವು ಒಬ್ರು ನಾಯಕರಾಗಿರ್ತೀರಿ ಅಥವಾ ಲೀಡರ್ ಆಗಿರ್ತೀರಿ, ಅವಾಗ ಏನ್ ಮಾಡ್ತಾರಲ್ಲ ಲೀಡರ್ಶಿಪ್ ಬೋನಸ್ ಅಂತ ಹೇಳಿ ನಿಮಗ 15% ಕೊಡ್ತದ ಈ ಕಂಪ್ನಿ. ಅದೇ ರೀತಿ ಟ್ರಾವೆಲರ್ ಸೆಮಿನಾರ್ ಇನ್ಸೆಂಟಿವ್ ಅಂತ ಹೇಳಿ 2% ಕೊಡ್ತಾರ. ಇದು ಕೂಡ ಕಂಪ್ನಿ ನಿಮ್ಗೆ ಅವೈಲೇಬಲ್ ಮಾಡ್ತದ. ಅದೇ ರೀತಿ ಇವೆಲ್ಲ 71% ಬೋನಸ್ ಆತ್ರಿ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಕಂಪ್ನಿ ನಿಮಗ 100% ಒಳಗೆ 71% ನಿಮಗ ವಾಪಸ್ ಕೊಡ್ತದ. ಆದ್ದರಿಂದ ಏನದ, ನೀವು ಡೈಮಂಡ್ ಆಗೋ ತನ ಸ್ವಲ್ಪ ಕಷ್ಟ ಪಡ್ಬೇಕು. ಡೈಮಂಡ್ ಆದ ಕೂಡದಿಂದ ಇಲ್ಲಿ ನಿಮಗ ಒಂದು ದೊಡ್ಡ ಗಣಿನೇ ಹತ್ತಿದಂಗ. ಅದು ನೆಕ್ಸ್ಟ್ ಹೇಳೋಣ್ರಿ. ಆದ್ರಿಂದ ಏನದ, ಡೈಮಂಡ್ ಆಗೋ ತನ ಯಾರು ಈ ಕಂಪ್ನಿ ಬಿಟ್ಟು ಹಿಂದ್ ಸರಿಬೇಡ್ರಿ. ಡೈಮಂಡ್ ಆದ ಬಳಿಕ ನಿಮ್ಗೆ ಎಲ್ಲಿದ್ ಇನ್ಕಮ್ ಬರ್ತದ, ಹೇಗ್ ಬರ್ತದ ಅಂತ ಗೊತ್ತಾಗ್ತದ. ಒನ್ ಟೈಮ್ ಹ್ಯಾಂಡ್ ಫೋನ್ ಕ್ಯಾಶ್ ಇನ್ಸೆಂಟಿವ್ ಅಂತ ಹೇಳಿ ಕೊಡ್ತಾರ. ಎಷ್ಟಪ್ಪ ಅಂದ್ರ 12,500 ರೂಪಾಯಿ. ಅದನ್ನ ಹೆಂಗ್ ತಗೊಳ್ಳೋದು ಅನ್ನೋದು ನೆಕ್ಸ್ಟ್ ಪೇಜ್ ನಾಗ ಹೇಳ್ತಾನ. ಅದೇ ರೀತಿ ಒನ್ ಟೈಮ್ ಓವರ್ಸೀಸ್ ಟ್ರಿಪ್ ಕ್ಯಾಶ್ ಇನ್ಸೆಂಟಿವ್ ಅಂದ್ರ ಫಾರಿನ್ ಟೂರ್ ಇನ್ಸೆಂಟಿವ್ ಅಂತ ಹೇಳಿ ಒಂದು ಬಾರಿಗೆ 1 ಲಕ್ಷ ರೂಪಾಯಿ ಕೊಡ್ತಾರ. ಅದೇನು ನಿಮಗೆ ಕಟ್ಟಿಟ್ಟ ಬುತ್ತಿನ ಇದು ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಕೂಡ ನೀವು ಜಾಯಿನ್ ಆಗಿ ನಿಮ್ ಹೆಸರಲ್ಲೇ ಬರ್ದ ಇಟ್ಟಿರ್ತಾರ. ಅದನ್ನ 12,500 ರೂಪಾಯಿ ಚೆಕ್. ನೀವು ಯಾವಾಗ ಅದು ಸ್ಟಾರ್ ರೂಬಿ ಆಗ್ತಿರಲ್ಲ ಅವಾಗ ಅದು ಸಿಗ್ತದ. ಇದು ಯಾವಾಗ ನೀವು 5 ಮಂದಿ ಕೊಡ್ತೀರಿ ನೆಕ್ಸ್ಟ್ ಹೇಳ್ತನು ಅವಾಗಿದೆ. ಯಾಕಂದ್ರೆ ಇವಂತೂ ನಿಮಗೆ ಕಟ್ಟಿಟ್ಟ ಬುತ್ತಿ. ಯಾವಾಗ ನೀವು ಅದನ್ನ ಅಚೀವ್ ಮಾಡ್ತಿರಲ್ಲ ಅದು ನಿಮಗ್ ಕಂಪ್ನಿ ಕೊಡ್ತದ. ಅದೇ ರೀತಿ ಡಿಎಕ್ಷನ್ ಮಾರ್ಕೆಟಿಂಗ್ ಪ್ಲಾನ್ ಫ್ಯೂಚರ್ ಅಂಡ್ ಬೆನಿಫಿಟ್ಸ್ ಅಂದ್ರೆ ಡಿಎಕ್ಷನ್ ಮಾರ್ಕೆಟಿಂಗ್ ನ ಯೋಜನೆ ಮತ್ತು ಲಕ್ಷಣಗಳು ಹಾಗೂ ಲಾಭಗಳು. ಏನ್ಪಾ ಗ್ಲೋಬಲ್ ಪ್ಲಾನ್, ಜಾಗತಿಕ ವಿಶ್ವಮಟ್ಟದ ಯೋಜನೆ ಇದು. ಒನ್ ಟೈಮ್ ಮೆಂಬರ್ಶಿಪ್ ಇನ್ ಎನಿ ಒನ್ ಕಂಟ್ರಿ ಅಂದ್ರು ಯಾವುದಾದರೂ ಒಂದು ದೇಶದಲ್ಲಿ ಒಂದು ಬಾರಿ ಸದಸ್ಯತ್ವ ಪಡೆದುಕೊಂಡರೆ and can enjoy the international bonus from the registered company. ದಾಖಲಾತಿ ದೇಶದಿಂದ ಅಂತಾರಾಷ್ಟ್ರೀಯ ಬೋನಸ್ ಅನ್ನು ಪಡೆಯುವ ಖುಷಿ ನಮ್ಮದಾಗಿರುತ್ತದೆ ಅಂತ ಒಂದು ಕಂಪನಿ. 9 types of ಬೆನಿಫಿಟ್ಸ್ ಅಂದ್ರ 9 ತರ ಲಾಭಗಳು. ಯಾವಪ್ಪ ಅಂದ್ರ ಮೊದಲು ನಿಮ್ಗೆ ಆಗಲೇ ಹೇಳಿರಲ್ಲ, ರಿಟೇಲ್ ಪ್ರಾಫಿಟ್, 4 types of ಬೋನಸ್, 2 times ರಿವಾರ್ಡ್ಸ್ ಅಂಡ್ 2 time ಇನ್ಸೆಂಟಿವ್. ಹೀಗೆ 9 ತರದ ನಾವು ಲಾಭಗಳನ್ನು ಇಲ್ಲಿ ಪಡೆಯಬಹುದು. ಅದೇ ರೀತಿ 24 ರ್ಯಾಂಕ್ಸ್ ಫಾರ್ ಪ್ರಮೋಷನ್. ಇಲ್ಲಿ ನಿಮಗ 24 ಬಡ್ತಿ ಹಂತಗಳು. ಎಲ್ಲಿಂದಪ್ಪ ಅಂದ್ರ ಸ್ಟಾರ್ ಏಜೆಂಟ್ ಟು ಕ್ರೌನ್ ಅಂಬಾಸಿಡರ್ ಆಗುವವರೆಗೆ ನಿಮಗೆ ಇಲ್ಲಿ 24 ತರ ಪ್ರಮೋಷನ್ ಕೊಟ್ಟು ನಿಮಗೆ ಸನ್ಮಾನ ಮಾಡಿ ಇಲ್ಲಿ ನಿಮಗ ಬೀಳ್ಕೊಡ್ತಿರ್ತಾರ. ನಿಮಗೆ ಸ್ಟಾರ್ ಏಜೆಂಟ್ ಹಿಡ್ಕೊಂಡು ಕ್ರೌನ್ ಅಂಬಾಸಿಡರ್ ವರೆಗೂ ಪ್ರತಿ ಒಂದು ಹೆಜ್ಜೆಗೆ ನಿಮಗೆ ಇಲ್ಲಿ ಮಾನ ಸನ್ಮಾನ ಇರ್ತದ. ನಿಮ್ಗೊಂದು ಪಿನ್ ಕೊಟ್ಟು ಕಂಪ್ನಿ ಸನ್ಮಾನ ಮಾಡ್ತದ. ನೋ ಡೆಮೋಷನ್ ಇನ್ ದ ಸ್ಟೇಟಸ್ ಅಂದ್ರ ನಿಮಗೆ ಇಲ್ಲಿ ಒಂದು ಬಾರಿ ನೀವು ಪ್ರಮೋಷನ್ ಆದ್ರೆ ಹಿಂಬಡ್ತಿ ಇಲ್ಲ ಯಾವುದೇ ತರ. ಅಲ್ದ ತಿಳ್ಕೊರ್ ನೀವು ಈ ಸರ್ಪೆ ನೀವು ಡೈಮಂಡ್ ಆಗಿರಿ, ಮುಂದಿನ ಸರ್ಪೆ ಅಚೀವ್ ಆಗ್ಲಿಲ್ಲಪ್ಪ ನೆಕ್ಸ್ಟ್ ಇಯರ್ ಅಂದ್ರೆ ನೀವು ಮತ್ ಸ್ಟಾರ್ ರೂಬಿಗೆ ಬರಂಗಿಲ್ಲ. ನೀವು ಒಂದ್ಸ ಡೈಮಂಡ್ ಆದ್ರಿ ಡೈಮಂಡ್ ನಿಮ್ ನಾನು ಹಿಂದ್ ಬರ್ಲಿಕ್ಕೆ ಅವಕಾಶ ಇಲ್ಲ. ರಿವಾರ್ಡ್ಸ್ ವಿತ್ ಎವ್ರಿ ಪ್ರಮೋಷನ್ ಅಂದ್ರ ಪ್ರತಿ ಬಡ್ತಿ ಜೊತೆಗೆ ನಿಮಗೆ ಬಹುಮಾನಗಳ. ಅಂದ್ರೆ ನೀವು ಸ್ಟಾರ್ ದಿಂದ ರೂಬಿ ಆಗಂಟ್ಲೆ ಒಂದು ಬಹುಮಾನ, ಈ ತರ ನಿಮಗೆ ರೂಬಿನಿಂದ ಡೈಮಂಡ್ ಆಗೋದ್ರಿಂದ ಒಂದು ಪ್ರಮೋಷನ್. ಈ ತರ ಎವ್ರಿ ರ್ಯಾಂಕ್ ಅಂಡ್ ಪ್ರಮೋಷನ್ ಈಸ್ ಸಪೋರ್ಟೆಡ್ ವಿತ್ ರಿವಾರ್ಡ್ಸ್ ಅಂಡ್ ಇನ್ಕ್ರೀಸ್ ದ ಪರ್ಸೆಂಟೇಜ್ ಆಫ್ ಬೋನಸ್. ಈಗ ನೀವು ಸ್ಟಾರ್ ಆದ ಕೂಡಲೇ ನಿಮಗ 25% ಬೋನಸ್ ಬರ್ತದ. ರೂಬಿ ಆದ ಕೂಡಲೇ 31% ಬರ್ತದ. ಅದೇ ರೀತಿ ಡೈಮಂಡ್ ಆದ ಕೂಡಲೇ 37% ಬರ್ತದ. ಹೀಗ ನಿಮಗ ಪ್ರತಿ ನಿಮ್ಮ ರ್ಯಾಂಕ್ಗೂ ನಿಮ್ಮ ಪ್ರತಿ ಒಂದು ಪ್ರಮೋಷನ್ಕ ನಿಮಗ ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತದ. ಅದೇ ರೀತಿ ಬೆಸ್ಟ್ ರಿವಾರ್ಡ್ಸ್ ಫಾರ್ ದ ವಿಡ್ತ್ ಅಂಡ್ ಡೆಪ್ತ್ ಎಕ್ಸ್ಪೆನ್ಷನ್ ಟು ಇನ್ಶೂರ್ ದ ಪ್ರಾಬಬಿಲಿಟಿ ಅಂಡ್ ಸೆಕ್ಯೂರಿಟಿ ಫಾರ್ ಯುವರ್ ಇನ್ಕಮ್. ಅಂದ್ರೆ ಇಲ್ಲಿ ಏನಂತಿ,
ನೀವು ಆಳ ಅಗಲ ವಿಸ್ತರಿಸಿದ್ದಕ್ಕೆ ಅಂದ್ರೆ ನೀವು ಏನ್ ಮಾಡ್ತೀರಿ, ನೀವು ನಿಮ್ ಫ್ರಂಟ್ ಲೈನ್ ಹಾಕೋತ ಹೋಗ್ಬೇಕು, ಅದೇ ರೀತಿ ಡೆಪ್ತ್ ನೋಡ್ಕೋತ ಹೋಗ್ಬೇಕು. ಇವೆರಡೂ ಕೂಡಿ ನೀವು ಚೆನ್ನಾಗಿ ನೋಡ್ಕೊಂತ ಹೋದದ್ದಾದ್ರ ನೀವು ಇಲ್ಲಿ ಒಂದು ಸೆಕ್ಯೂರಿಟಿ ಅಮೌಂಟ್ ಅಂದ್ರೆ ನೀವು ಇಲ್ಲಿ ಉತ್ತಮವಾದಂತ ಆದಾಯವನ್ನು ಗಳಿಸಬಹುದು. ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಅಂದ್ರೆ ಅಪರ್ಚುನಿಟಿ ಟು ಅರ್ನ್ ಫ್ರಮ್ ಅದರ್ ಕಂಟ್ರೀಸ್ ವಿತೌಟ್ ಯುವರ್ ನೆಟ್ವರ್ಕ್ ಪ್ರೆಸೆನ್ಸ್. ಅಂದ್ರ ನೀವು ನಿಮ್ಮ ಅಂದ್ರೆ ನಿಮ್ಮ ನೆಟ್ವರ್ಕ್ ಇಲ್ಲ ಹೊರ ದೇಶದಾಗ, ಆದ್ರೂ ಕೂಡ ನೀವು ಇಲ್ಲಿ ಏನ್ ಮಾಡ್ಬೇಕು, ಅನ್ಯ ದೇಶಗಳಿಂದ ನೀವು ಇಲ್ಲಿ ಬೋನಸ್ ಪಡೆಯುವಂತ ಅವಕಾಶ ನಿಮಗೆ ಇಲ್ಲಿದೆ. ಟ್ರಾವೆಲರ್ ಇನ್ಸೆಂಟಿವ್, 2 types ಆಫ್ ಟ್ರಾವೆಲರ್ ಇನ್ಸೆಂಟಿವ್ ಎವ್ರಿ ಇಯರ್ ಟು ಇನ್ಶೂರ್ ರಿಕ್ರಿಯೇಷನ್ ವಿತ್ ಬಿಸ್ನೆಸ್. ಅಂದ್ರೆ ನಿಮಗೆ ಇಲ್ಲಿ 2 ಟೈಪ್ ನಿಮಗೆ ಪ್ರವಾಸ ಪ್ರೋತ್ಸಾಹಗಳು ಸಿಗ್ತಾವ. ವ್ಯವಹಾರ ಸಹಿತ ಮನೋರಂಜನೆ ಉತ್ತೇಜಿಸಲು ಪ್ರತಿ ವರ್ಷ ನಿಮಗೆ 2 ಬಗೆಯ ಪ್ರವಾಸ ಪ್ರೋತ್ಸಾಹಗಳ ಸಿಗ್ತಾವ. ಅದೇ ರೀತಿ ಡೈನಾಮಿಕ್ ಕಂಪ್ರೆಷನ್ ವಿಲ್ ಗೆಟ್ ರಿವಾರ್ಡ್ಸ್ ಫ್ರಮ್ ದ ಆಕ್ಟಿವ್ ಪಾರ್ಟ್ನರ್ಸ್ ಇರ್ರೆಸ್ಪೆಕ್ಟಿವ್ ಅಂಡ್ ಜನರೇಷನ್. ಇಲ್ಲಿ ಸಕ್ರಿಯ ಜೊತೆಗಾರರಿಂದ ಪೀಳಿಗೆ ಭೇದವಿಲ್ಲದೆ ಅಂದ್ರ ನಮ್ಮ ಜೊತೆಗಾರರಿಂದ ಇಲ್ಲಿ ಯಾವುದೇ ತರ ನಿಮಗೆ ಜನರೇಷನ್ ಇಲ್ಲ, ಆ ರೀತಿ ಜನರೇಷನ್ ಭೇದವಿಲ್ಲದೆ ಬಹುಮಾನ ವಿತರಣೆ ಅಂತದೊಂದು ಇಲ್ಲಿ ಪ್ಲಾನ್ ಇದೆ. ವಿನ್ ವಿನ್ ಪ್ಲಾನ್, ಗೆಲ್ಲಿರಿ ಗೆಲ್ಲಿರಿ ಯೋಜನೆ. ಏನಪ್ಪಾ ಅಂದ್ರ ಎವ್ರಿಬಡಿ ಹೆಲ್ಪ್ಸ್ ಎವ್ರಿಬಡಿ ಫಾರ್ ಎವ್ರಿಬಡಿ ಸಕ್ಸಸ್. ಅಂದ್ರ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಯಶಸ್ಸಿಗಾಗಿ ನೆರವಾಗುತ್ತದೆ ಅಂತ ಒಂದು ಸಿಸ್ಟಮ್ ಇಲ್ಲಿದೆ. ಅದೇ ರೀತಿ ಮೆರಿಟ್ಸ್ ಆಫ್ ಡಿಎಕ್ಷನ್ ಅಂದ್ರೆ ಡಿಎಕ್ಷನ್ ಅರ್ಥಾಂಶಗಳು ಏನಪ್ಪಾ, ಲೈಫ್ ಟೈಮ್ ಮೆಂಬರ್ಶಿಪ್. ಇಲ್ಲಿ ನೀವು 1 ಬಾರಿ ಇಲ್ಲಿ ಮೆಂಬರ್ ಆದ್ರ ನೀವು ಲೈಫ್ ಲಾಂಗ್ ವರೆಗೆ ಇಲ್ಲಿ ಮೆಂಬರ್. ಹೆಂಗಪ್ಪ ಅಂದ್ರ ಪ್ರತಿ ವರ್ಷ ಒಂದ್ ಏನಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾದ್ರ ನೀವು ಕಾರ್ಡ್ ಅನ್ನ ರಿನ್ಯೂವಲ್ ಮಾಡಿದಂಗ ನಿಮ್ ಕಾರ್ಡ್ ಆಕ್ಟಿವ್ ಆಗ್ತದ. 1 ವರ್ಡ್ 1 ಮಾರ್ಕೆಟ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್ ಸ್ಪಾನ್ಸರಿಂಗ್, ಒಂದು ಜಗತ್ತು ಒಂದು ಮಾರುಕಟ್ಟೆಯ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಯಾರ ಅದನ್ನ ಸ್ಪಾನ್ಸರ್ ಮಾಡ್ಯಾರಪ್ಪ ಅಂದ್ರ ಡಿಎಕ್ಷನ್ ದವ್ರು ಮಾತ್ರ ಮಾಡ್ಯಾರ. ಅದೇ ರೀತಿ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಆಗ್ಲೇ ನಿಮ್ಗೆ ಅಂದ್ರೆ ನೀವು ನಿಮ್ ಕೆಳಗಡೆ ಯಾರೇ ಮಾಡಿದ್ರು ಅವ್ರ ಪಾಯಿಂಟ್ಸ್ ಎಲ್ಲ ಕೂಡಿಸಿ ನಿಮಗ ಪ್ರಮೋಷನ್ ಆಗ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾರ. ನೋ ಡೆಮೋಷನ್ ಆಫ್ ಸ್ಟೇಟಸ್ ಅಂದ್ರ ಸ್ಥಾನದಲ್ಲಿ ಹಿಂಬಡತಿ ಇಲ್ಲ, ಮತ್ತು ನೋ ಟೈಮ್ ಲಿಮಿಟ್. ನಿಮಗೆ ಇಲ್ಲಿ ಯಾವುದೇ ತರ ಕಾಲಾವಕಾಶ ಇಲ್ಲ, ಕಾಲಮಿತಿ ಇಲ್ಲ. ಅಂದ್ರ ನೀವು ಇಷ್ಟ ತಿಂಗಳನ್ಯಾಗ ಮಾಡ್ಬೇಕು, ಇಷ್ಟ ದೂಷನ್ಯಾಗ ಮಾಡ್ಬೇಕು, ಹಿಂಗ ಮಾಡ್ಬೇಕಂತ ಏನು ಇಲ್ಲ. ನಿಮಗೆ ನೋ ಟೈಮ್ ಲಿಮಿಟ್, ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಮತ್ ನೋ ರಿಸ್ಕ್, 100% ಪ್ರೆಷರ್ ಫ್ರೀ. ಇಲ್ಲಿ ಯಾವುದೇ ತರ ರಿಸ್ಕ್ ಇಲ್ಲ, 100% ಒತ್ತಡ ರಹಿತ ವ್ಯವಹಾರ. ಇದೊಂದು ನಿಮ್ಗೆ ಯಾವುದೇ ತರ ರಿಸ್ಕ್ ಇಲ್ಲ, ಇಲ್ಲೇ ಕೊಂಡಿರ್ಬೇಕು ಹಿಂಗ ಮಾಡ್ಬೇಕು ಏನಿಲ್ಲ, 100% ಫ್ರೀ. ನೀವು ಯಾವ ತರ ಬೇಕಾದ್ರೂ ಈ ಬಿಸ್ನೆಸ್ ಅನ್ನ ಮಾಡಬಹುದು. ಅದೇ ರೀತಿ ಇನ್ಕಮ್ ಪಾರ್ಟ್ 1 ಇಲ್ಲಿ ನಾವು ಈಗ ರಿಟೇಲ್ ಪ್ರಾಫಿಟ್ ಡೈರೆಕ್ಟ್ ಸೆಲ್ಲಿಂಗ್ ಹೆಂಗ್ ಮಾಡೋದಪ್ಪ ಅಂದ್ರ ರಿಟೇಲ್ ಪ್ರಾಫಿಟ್ ನಾನು ನಿಮಗೆ ಹೇಳ್ತೀನಿ. ಇದು ಸ್ಪುರ್ಲಿನದು ಈಗಿನ ಚಾರ್ಟ್ ಎಲ್ಲ ಹಳೇದಿದೆ. ಒಂದು ಸಣ್ಣ 120 ಕ್ಯಾಪ್ಸುಲ್ ಸ್ಪುರ್ಲಿನ ಡಬ್ಬಿ ಉದಾಹರಣೆಗೆ ತಗೊಳ್ಳೋಣ. ಅದ್ರದ್ದು ಈಗಿನ ರೇಟ್ ಎಷ್ಟೈತಪ್ಪ ಅಂದ್ರ 510 ರೂಪಾಯಿ ಅದ. ಅದು ನಿಮಗೆ ಎಷ್ಟಕ್ಕೆ ಸಿಗ್ತದ ಅಂದ್ರ 410 ರೂಪಾಯಿಗೆ ಸಿಗ್ತದ. ಸಿಗುದ್ರಿಂದ ಇಲ್ಲಿ ಏನಾಯ್ತು, ನೀವು ಒಂದು ಡಬ್ಬಿ ಸೇಲ್ ಮಾಡಿದಾಗ ನಿಮಗೆ 100 ರೂಪೀಸ್ ಸಿಕ್ತು. ಇದು ರಿಟೇಲ್ ಪ್ರಾಫಿಟ್ ಅಂತಾರೆ. ಇದನ್ನ ನಾವು ಡೈಲಿ 10 ಸ್ಪುರ್ಲಿನ ಮಾಡಿದಾದ್ರ 500 ರೂಪಾಯಿ ಸಿಕ್ತು ನಮಗ್. ಇನ್ನು ಅದರದಿಂದ ಬರ್ತಕ್ಕಂತ PV ಬೇರೆ, ಆ PV ಕ್ಯಾಲ್ಕುಲೇಷನ್ ಮಾಡ್ರ ಅದರದಿಂದ ಬರ್ತಕ್ಕಂತ ಬೋನಸ್ ಬೇರೆ. ಹೀಗೆಲ್ಲ ಮೊದಲು ರಿಟೇಲ್ ಪ್ರಾಫಿಟ್, ರಿಟೇಲ್ ಆದ ಕೂಡಲೇ ನಮಗ ಈ ತರ ಎಲ್ಲ PV ಮೇಲೆ ಬೋನಸ್ ಕೂಡ ಬರ್ತಾ ಹೋಗ್ತದ. ಡಿಸ್ಟ್ರಿಬ್ಯೂಟರ್ ಇನಿಷಿಯಲ್ ಟು ರಿಟೇಲ್ ಪ್ರಾಫಿಟ್ ಶಾರ್ಟ್ ಟೈಮ್ ಇನ್ಕಮ್ ಆಪ್ಷನ್ ಅಂದ್ರ ವಿತರಕರು ಚಿಲ್ಲರೆ ಲಾಭದ ಹಕ್ಕು ಹೊಂದಿರುತ್ತಾರೆ. ಅದು ಅಲ್ಪಾವಧಿ ಆದಾಯ ಆಯ್ಕೆ. ಅಂದ್ರೆ ನಾವೀಗ ರಿಟೇಲ್ ಪ್ರಾಫಿಟ್ ನೋಡಿದ್ರಿಂದ ಏನಾಗ್ತದ, ಅದು ನಾವು ಮಾಡಿದಾಗ ಮಾತ್ರ ಸಿಗ್ತದ. ಅದೇ ರೀತಿ ನೀವು ಕೆಳಗಡೆ ನಿಮ್ ಟೀಮ್ ಬೆಳೆಸ್ತಾ ಹೋದ್ರ ನೀವು ಇರುವವರೆಗೂ ಕೂಡ ನಿಮ್ಗೆ ಲಾಭ ಸಿಗ್ತದ. ಹೆಂಗಪ್ಪ ಅಂದ್ರ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಹೆಂಗ್ ಅಂದ್ರ ಇಲ್ಲಿ 1ನೇ ತಿಂಗಳು ನೀವು ಜಾಯ್ನ್ ಆಗಿರ್ತೀರಿ, 1000 PV ನೀವು ಮಾಡಿರ್ತೀರಿ. ಅದೇ ಏನ್ ಮಾಡ್ತೀರಿ, ನೆಕ್ಸ್ಟ್ ಮಂತ್ ನೀವೇನ್ ಮಾಡ್ತೀರಿ, ಒಬ್ಬನು ಜಾಯಿನ್ ಮಾಡಿಸಿರ್ತೀರಿ, ಅವನ ಕಡೆ 1000 PV ಮಾಡಿಸಿರ್ತೀರಿ. ಅದೇ ತರ ನೀವೇನ್ ಮಾಡ್ಬೇಕು, ಆ ತಿಂಗಳು ನೀವು 1000 PV ಮಾಡ್ತೀರಿ. ಅದೇನಾಯ್ತು, 2ನೇ ತಿಂಗಳದಾಗ ಏನಾಯ್ತು, ನೀವ ಅವನದೊಂದ್ 1000 ನಿಮ್ದೊಂದ್ 1000 2000 PV ಆಯ್ತು. ಬಟ್ ನಿಮ್ ಕಂಪ್ನಿ ಏನ್ ಮಾಡ್ತದ, ನೀವು ಫಸ್ಟ್ ಮಂತ್ ಒಂದ್ ಮಾಡಿದ್ದು 1000 PV ಇರ್ತದಲ್ಲ, ಅದನ್ನ ಇದ್ರಾಗ ಕೂಡ್ಸ್ಕೊಂಡ ಅಕ್ಯುಮುಲೇಷನ್ PV 3000 PV ಮಾಡಿ ಕೊಡ್ತದ. ಅಂದ್ರ 3000 PV ಮಾಡಿದಾಗ ನೀವೇನಾಗ್ತೀರಿ, ಅವಾಗ
6% to 9% ಜಂಪ್ ಆಗ್ತೀರಿ. ಫಸ್ಟ್ ಮಂತ್ ನೀವು 6% ಬೋನಸ್ ತಗೊಂಡಿರ್ತೀರಿ. ಅದೇ ರೀತಿ ಈಗ 3000 ಆದ ಕೂಡಲೇ ನಿಮ್ಮನ್ನ ಕಂಪ್ನಿ ಏನ್ ಮಾಡ್ತದ, ಪ್ರಮೋಷನ್ ಮಾಡಿ ಮುಂದಕ್ಕೆ ಹಾಕಿ ನಿಮ್ಮನ್ನ 9% ದಾಗ ಪ್ರಮೋಷನ್ ಮಾಡಿ ಕಳಿಸ್ತದ. ಅದೇ ರೀತಿ ನೀವು 3000ದಿಂದ 10,000 PV ಮಾಡಿದಾಗ ನೀವು 12% ಜಂಪ್ ಆಗ್ತೀರಿ. 10,000ದಿಂದ 20,000 PV ಮಾಡಿದಾಗ ನೀವು 15% ಜಂಪ್ ಆಗ್ತೀರಿ. ಅದೇ ರೀತಿ 32,500 PV ಮಾಡಿದಾಗ 15% ಇಂದ 18% ನೀವು ಜಂಪ್ ಆಗ್ತೀರಿ. 32,500 PV ದಿಂದ ನೀವು 45,000 PV ಮಾಡಿದ್ದಾದ್ರೆ ನೀವು ಸ್ಟಾರ್ ಏಜೆಂಟ್ ಅಂತ ಪ್ರಮೋಷನ್ ಆಗಿ ಅವಾಗ ನಿಮ್ಮ ಕಂಪ್ನಿ ಬಂದ್ಬಿಟ್ಟು 25% ನಿಮಗ ಪ್ರಮೋಷನ್ ಮಾಡಿ ಬೋನಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಇಂಥ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಇಲ್ಲಿ ನಮ್ಮ ಕಂಪ್ನಿಯಲ್ಲಿದೆ. ಅದೇ ರೀತಿ ಇನ್ಕಮ್ ಪಾರ್ಟ್ಸ್, ನೆಟ್ವರ್ಕ್ ಬೇಸ್ಡ್ ಇನ್ಕಮ್, ಪರ್ಸನಲ್ ಗ್ರೂಪ್ ಓವರ್ ಹೆಡಿಂಗ್ ಬೋನಸ್ ಅಂದ್ರೆ ನಾವು ಆಗಲೇ ಕಲ್ತಿವ್ರಲ್ಲ ಯಾವ ತರ ಬೋನಸ್ ಬರ್ತದ ಅಂದ್ರೆ ಇಲ್ಲಿ ಈಗ ಮೊಟ್ಟ ಮೊದಲಿಗೆ 21% ನೀವು ಅದಿರಿ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಾರ ನೋಡ್ರಿ. 21% ನೀವಿದ್ದಾಗ ನಿಮ್ ತಳಗಡೆ ನೀವು ಇಬ್ಬರನ್ನ ಜಾಯಿನ್ ಮಾಡಿರ್ತೀರಿ. ಎ ಅಂತ ಒಬ್ಬನ್ ಜಾಯಿನ್ ಮಾಡಿರ್ತೀರಿ, ಬಿ ಅಂತ ಒಬ್ಬನ್ ಜಾಯಿನ್ ಮಾಡಿರ್ತೀರಿ. ಎ ಇದ್ದಾವ ಏನ್ ಮಾಡಿರ್ತಾನ, ಅವನ್ ತಳಗಡೆ A1, A2, A3 ಅಂತೇಳಿ 3 ಜನನ್ ಜಾಯಿನ್ ಮಾಡಿರ್ತಾನ. ಉದಾಹರಣೆಗೆ ಏನಾಗ್ತದೆ ಇಲ್ಲಿ, ಯು 21%, ಎ 15% ಈಕ್ವಲ್ ಟು -21 - 15 ಈಕ್ವಲ್ ಟು 6%. ಈ 6% ಎಲ್ಲಿಂದ ಬರ್ತದ ಅಂದ್ರ ಈ ಏದಾವ್ದಿಂದ ನಿಮ್ಗೆ ನಿಮ್ಗ ಬರ್ತದ. ಈ ಬೋನಸ್ ನಿಮ್ಗೆ ಕಂಪ್ನಿ ಕೊಡ್ತದ. ಅದೇ ರೀತಿ ಈ ಸೈಡ್ ಬಿದಾವ್ ನೋಡ್ರಿ, 21 - 6 ಅಂದ್ರೆ ಬಿದಾವ್ ಈಗ 6% ಇರ್ತಾನ, ನೀವು 21 ಇರ್ತೀರಿ. ಇಲ್ಲಿ ನೋಡ್ರಿ ಅವ್ ಎಷ್ಟ್ PV ಮಾಡ್ತಾನಲ್ಲ, ಆ PV ಮೇಲೆ ನಿಮಗ 21 - 6 ಅಂದ್ರೆ 15%. ಅವ್ ಎಷ್ಟ PV ಮಾಡಿದ್ರು ಅದ್ರಾಗ 6% ಮೈನಸ್ ಆಗಿ 15% ನಿಮಗ್ ಬರ್ತದ. ಅವು ಮಾಡಿದಂತ PVಗೆ 15% ನಿಮಗ್ ಬರ್ತದ. ಈ ರೀತಿ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಇದೆ. ಅದೇ ರೀತಿ ಸ್ಟಾರ್ ಗ್ರೂಪ್ ಬೋನಸ್. ಸ್ಟಾರ್ ಗ್ರೂಪ್ ಬೋನಸ್ ಹೇಗ್ ಬರ್ತದ ಅಂದ್ರ, ನೀವು ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆಗಿ ನಿಮ್ ತೆಳಗಡೆ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಮಾಡ್ಬೇಕು. ನೀವು ಒಂದು ಕ್ವಾಲಿಫೈ ಸ್ಟಾರ್ ಏಜೆಂಟ್ ಮಾಡಿದಾಗ ನೀವು ಆಲ್ರೆಡಿ 25% ಆಗಿರ್ತೀರಿ. ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆದಾಗ ನೀವು ಕೆಳಗಡೆ ಒಂದು ಕ್ವಾಲಿಫೈ ಸ್ಟಾರ್ ಏಜೆಂಟ್ ಮಾಡ್ರೆ ನಿಮಗೆ 2% ಸಿಗ್ತದ. ಎರಡನೇದು ಕ್ವಾಲಿಫೈ ಮಾಡ್ರಿ ಅಂದ್ರೆ ಮತ್ತೆ 2% ಸಿಗ್ತದ. ಅದೇ ರೀತಿ ಮೂರನೇ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಮಾಡಿದಾಗ ಅವನಿಂದ 2 ಅಂದ್ರೆ 6% ಇದೆ. 25 + 6 31% ನಿಮಗ್ ಸಿಗ್ತದ. ಅವಾಗ ನೀವೇನಾಗ್ತೀರಿ, ಕ್ವಾಲಿಫೈ ಸ್ಟಾರ್ ರೂಬಿ ಅಂತ ಆಗ್ತೀರಿ. ಕ್ವಾಲಿಫೈ ಸ್ಟಾರ್ ರೂಬಿ ಅಂತ ಆದಾಗ ಕಂಪ್ನಿ ನಿಮಗೆ ಏನ್ ಮಾಡ್ತದ, 31%ಗೆ ಪ್ರಮೋಷನ್ ಕೊಟ್ಟು 31%ಲೇ ನಿಮಗ್ ಬೋನಸ್ ಸಿಗ್ತದ. ಅದೇ ರೀತಿ ಸ್ಟಾರ್ ರೂಬಿ ಟು ಸ್ಟಾರ್ ಡೈಮಂಡ್. ಸ್ಟಾರ್ ರೂಬಿ ಟು ಸ್ಟಾರ್ ಡೈಮಂಡ್ ಹೆಂಗ ಆಗೋದಂದ್ರ, ನೀವೇನಾಗಿರ್ತೀರಿ, ಈಗ 3 ಜನನ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಮಾಡಿರ್ತೀರಿ. ಇನ್ನು ನಿಮ್ಗೆ ಡೈರೆಕ್ಟ್ ಅಂದ್ರ ನಿಮ್ ಡೈರೆಕ್ಟ್ ಲೈನ್ ಮತ್ತು 3 ಜನನ ನೀವು ಕ್ವಾಲಿಫೈ ಸ್ಟಾರ್ ಏಜೆಂಟ್ ಅನ್ನು ಮಾಡಿದಾಗ ಆ 3 ಜನದ 6% ಬಂದ ಅವಾಗ ನಿಮ್ದು ಏನಾಗ್ತದ, 37% ಕ್ವಾಲಿಫೈ ಆಗ್ತೀರಿ. ಅವಾಗ ನೀವು ಕ್ವಾಲಿಫೈ ಆಗಿ ನೀವು DGPV ಅಂದ್ರೆ ನಿಮ್ದು ಟೋಟಲ್ PV 25,000 ಆದಾಗ ಮಾತ್ರ ನೀವು ಕ್ವಾಲಿಫೈ ಸ್ಟಾರ್ ಡೈಮಂಡ್ ಅಂತ ಆಗ್ತೀರಿ. ಅದೇ ರೀತಿ ರಾಯಲ್ಟಿ ಫಾರ್ ಡೆವಲಪಿಂಗ್ ಸ್ಟಾರ್ ಅಚೀವರ್ಸ್ ಆನ್ ಗ್ರೂಪ್ PV ಅಪ್ ಟು 5 ಲೀವ್ಸ್ ಇನ್ ಡೆಪ್ತ್. ಅಂದ್ರೆ ನಿಮ್ಗೆ ಏನಾಗ್ತದ, ಸ್ಟಾರ್ ಸಾಧಕರನ್ನು ಬೆಳೆಸಿದ್ದಕ್ಕಾಗಿ ಸಿಗುವ ಲಾಭಾಂಶ ಆಳದಲ್ಲಿ 5 ಹಂತಗಳವರೆಗೆ ಗ್ರೂಪ್ PV ಅಂದ್ರೆ 15% ಹೇಳಿದ್ರೆ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್. ಅದು ಹೆಂಗ್ ಸಿಗ್ತದಪ್ಪ ಅಂದ್ರ, ನೀವು ಒಂದ್ ಸ್ಟಾರ್ ಮಾಡಿರ್ತೀರಿ. ಒಂದ್ ಸ್ಟಾರ್ ಮಾಡಿದಾಗ ಅವನದಿಂದ 5% ಬರ್ತದ. ಏನ್ ಮಾಡಿರ್ತಾನ ಸ್ಟಾರ್, ಮತ್ತೊಂದು ಸ್ಟಾರ್ ಕ್ರಿಯೇಟ್ ಮಾಡಿರ್ತಾನ ತೆಳಗಡೆ. ಆ ಕೆಳಗಡೆಯಿಂದ ನಿಮಗೆ 4% ಸಿಗ್ತದ. ಅದೇ ರೀತಿ ಒಂದು ಕೆಳಗಡೆ ಸ್ಟಾರ್ ರೆಡಿ ಮಾಡ್ತಾನ, ಅವನಿಂದ 3% ಸಿಗ್ತದ. ಮತ್ತೊಬ್ಬ ಸ್ಟಾರ್ ಕ್ರಿಯೇಟ್ ಮಾಡಿರ್ತಾನ ತೆಳಗಡೆ, ಅವನಿಂದ 2% ಸಿಗ್ತದ. ಮತ್ತೊಂದು ಕೆಳಗಡೆ ಒಂದ ಸ್ಟಾರ್ ಏಜೆಂಟ್ ಅನ್ನ ಕ್ರಿಯೇಟ್ ಮಾಡಿರ್ತಾನ, ಅವಾಗ ನಿಮ್ಗೆ ಅವನಿಂದ 1%, 1 2 3 4 5 ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ 15% ಡೆವಲಪ್ಮೆಂಟ್ ಬೋನಸ್ ಅನ್ನ ಕಂಪ್ನಿ ನಿಮಗ ನೀಡ್ತದ. ಈ ರೀತಿ 15% ಡೆವಲಪ್ಮೆಂಟ್ ಬೋನಸ್ ಪೇಡ್ ಇನ್ ಟೋಟಲ್ ಬೈ ಕಾಂಪ್ರೆಷನ್. ಒಟ್ಟಾಗಿ 15% ಅಭಿವೃದ್ಧಿ ಬೋನಸ್ ಅನ್ನು ನಿಮಗೆ ನೀಡಲಾಗುತ್ತದೆ. ಅದೇ ರೀತಿ ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಯಾವ ರೀತಿ ಪಡಿಬೇಕಂದ್ರ, ನೀವೇನ್ ಮಾಡ್ಬೇಕೀಗ ಇಮಿಡಿಯೇಟ್ಲಿ ಅಂದ್ರೆ ನಿಮ್ ಸ್ಟಾರ್ ಏಜೆಂಟ್ ನೀವು ಸ್ಟಾರ್ ಏಜೆಂಟ್ ಆಗಿ ನಿಮ್ ತೆಳಗಡೆ 3 ಜನನ ಸ್ಟಾರ್ ಏಜೆಂಟ್ ಅನ್ನು ಮಾಡಿರ್ತೀರಿ. ಅವ್ರದ್ದು PV ಏನ್ ಮಾಡ್ಬೇಕು, 60,000 ಅಂದ್ರೆ 60,000 ಗ್ರೂಪ್ PV ಆಗ್ಬೇಕು. ಅವ್ರು ಒಬ್ಬೊಬ್ಬರು ಅವ್ನ್ 60,000 ಅವ್ನ್ 60,000 ಅವ್ನ್ 60,000
ಅವನ್ ಟೀಮ್ ಹೊತ್ತಿಂದ ಆಗ್ಲಿ, ಅವನ್ ಟೀಮ್ ಹಿಡ್ಕೊಂಡನ ಆಗ್ಲಿ, ಆದಾಗ 3 ಜನರ ನಿಮಗೆ ಅಕ್ಯುಮುಲೇಷನ್ ಗ್ರೂಪ್ PV 60,000 ಆದಾಗ ನಿಮ್ಗ ಕಂಪ್ನಿ ಒಂದು 12,500 ರೂಪಾಯಿ ಮೊಬೈಲ್ ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಅಂತ ಹೇಳಿ ನಿಮ್ ಕಂಪ್ನಿ ನಿಮ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತದ. ಇದು ನೀವು 1 ತಿಂಗಳದಾಗ ಮಾಡ್ರಿ, 3 ತಿಂಗಳದಾಗ ಮಾಡ್ರಿ, ಒಂದೇ ವಾರದಾಗ ಮಾಡ್ರಿ, ಇದು ನಿಮ್ಗೆ ಅವೈಲೇಬಲ್ ಇದೆ. ಅದೇ ರೀತಿ ಓವರ್ಸೀಸ್ ಟ್ರಿಪ್ ಕ್ಯಾಶ್ ಇನ್ಸೆಂಟಿವ್ ಇದನ್ನ ಹೆಂಗ್ ಪಡೆಯೋದಂದ್ರ ವೆರಿ ಸಿಂಪಲ್. ಇದನ್ನ ಏನ್ ಮಾಡುದು, ನೀವು ಹೆಂಗ್ ಮೊಬೈಲ್ ತಗೊಂಡಿರ್ತಿರಲ್ಲ ಇಮಿಡಿಯೇಟ್ 5 ಡೌನ್ಲೈನ್ಸ್ ಹೂ ಹ್ಯಾವ್ ರಿಸೀವ್ಡ್ ದೇರ್ ಹ್ಯಾಂಡ್ ಫೋನ್ ಕ್ಯಾಶ್ ಇನ್ಸೆಂಟಿವ್ ಅಂದ್ರ ಹೆಂಗ, ನೀವೇನ್ ಮಾಡ್ರಿ, ಈಗ ನೀವು ಮೊಬೈಲ್ ತಗೊಂಡಿರಿ, ನಿಮ್ ಕೆಳಗಡೆ 5 ಜನಕ್ಕೆ ಮೊಬೈಲ್ ನೀವು ಕೊಡಿಸಿದ್ದಾದ್ರ ನೀವು ಡೈರೆಕ್ಟ್ ಲೈನ್ಕ್ ನೀವು 5 ಜನರಿಗೆ ಇದನ್ನು ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಕೊಡಿಸ್ರ ನೀವು 1 ಲಕ್ಷ ಅಚೀವ್ಮೆಂಟ್ ಮಾಡಿದಾಗ 1 ಲಕ್ಷ ನಿಮ್ಮ ಅಕೌಂಟಿಗೆ ಬರ್ತದ. ನೀವು ದುಡ್ಡು ಕೂಡ ತಗೋಬಹುದು ಅಥವಾ ನೀವು ಫಾರಿನ್ ಟ್ರಿಪ್ ಅನ್ನು ಇಲ್ಲಿ ಮಾಡಿ ಬರ್ಬೋದು. ಇದೊಂದು ಅವಕಾಶ ನಮಗಿದೆ. ಅದೇ ರೀತಿ ಡೆವಲಪ್ಮೆಂಟ್ ಲೀಡರ್ಸ್ ಇನ್ ಗ್ರೂಪ್ ಅಂದ್ರೆ ಡೆವಲಪ್ಮೆಂಟ್ ಬೋನಸ್, ಲೀಡರ್ಶಿಪ್ ಬೋನಸ್ ಹೆಂಗಪ್ಪ ಅಂದ್ರ ಈ ಡೈಮಂಡ್ಗಳಿಗಿದೆ, ಡೈಮಂಡ್ ಆದ ಬಳಕ ಬರ್ತದ. ಹೆಂಗಪ್ಪ ಅಂದ್ರ 5% ಫ್ರಮ್ ಫಸ್ಟ್ ಲೆವೆಲ್ ಡೈಮಂಡ್ಸ್ ಅಂದ್ರೆ 1ನೇ ಡೈಮಂಡ್. ಈಗ ನಾ ಡೈಮಂಡ್ ಆಗಿ ನಮ್ ತಳಗ ಡೈಮಂಡ್ ಮಾಡ್ರೆ ಅವನಿಂದ 5% ಬರ್ತದ. 0 to 10% ಫ್ರಮ್ ಸೆಕೆಂಡ್ ಲೆವೆಲ್ ಡೈಮಂಡ್ ಟಿಲ್ ಫುಲ್ ಡೆಪ್ತ್ ಕಟ್ ಆಫ್ ಆಫ್ಟರ್ ಫಸ್ಟ್ ಲೆವೆಲ್ ವಿತ್ ದ ಸೇಮ್ ಕ್ವಾಲಿಫೈಡ್ ಸ್ಟೇಟಸ್ ಜರ್ನಿ ಫ್ರಮ್ ಸ್ಟಾರ್ ಡೈಮಂಡ್ ಟು ಕ್ರೌನ್ ಅಂಬಾಸಿಡರ್. ಇಲ್ಲಿ ಏನಪ್ಪಾ ಅಂದ್ರ ಪ್ರಥಮ ಹಂತದ ಡೈಮಂಡ್ ಗಳಿಂದ ನಿಮ್ಗೆ 5% ಸಿಗ್ತದ. ಅದೇ 2ನೇ ಹಂತದ ಡೈಮಂಡ್ ಗಳಿಂದ ತಳಮಟ್ಟದವರೆಗೂ ಮೊದಲ ಹಂತದ ನಂತರ ಅದೇ ಗುಣಮಟ್ಟದ ಸ್ಥಾನ ಸಹಿತವಾಗಿ ಸ್ಥಗಿತದೆ. ಸ್ಟಾರ್ ಡೈಮಂಡ್ ಇಂದ ಆರಂಭಿಸಿ ಅಂದ್ರೆ ಕ್ರೌನ್ ಅಂಬಾಸಿಡರ್ ವರೆಗೆ ಒಂದು ಹೋಗುವಂತ ಪಯಣ ನಿಮ್ಮದಾಗಿದೆ. ಕೀ ಟು ಫೈನಾನ್ಸಿಯಲ್ ಫ್ರೀಡಮ್ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯದ ಕೀಲಿಕೈ ನಮ್ಮಲ್ಲಿದೆ. ಇದು ಡೈಮಂಡ್ ಆದ್ಮೇಲೆ ಗೊತ್ತಾಗ್ತದ. ಅದೇ ರೀತಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಟು ಜಾಯಿನ್ ಡಿಎಕ್ಷನ್. ಡಿಎಕ್ಷನ್ ಅನ್ನ ಏಕೆ ಸೇರಬೇಕು, ನಾವ್ ಯಾಕೆ ಡಿಎಕ್ಷನ್ ಸೇರ್ಬೇಕಪ್ಪ ಅಂದ್ರ ಮೊಟ್ಟ ಮೊದಲಿಗೆ ಇಲ್ಲಿ ಬೆಟರ್ ಕ್ವಾಲಿಟಿ ಲೈಫ್, ಇಲ್ಲೊಂದು ನಮಗೆ ಉತ್ತಮ ಗುಣಮಟ್ಟದ ಜೀವನಕ್ಕಾಗಿ ನಾವು ಡಿಎಕ್ಷನ್ ಅನ್ನ ಸೇರ್ಬೇಕು. ಅದೇ ರೀತಿ ಫೈನಾನ್ಸಿಯಲ್ ಇಂಡಿಪೆಂಡೆನ್ಸ್ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ, ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಡಿಎಕ್ಷನ್ ಸೇರ್ಬೇಕು. ಅದೇ ರೀತಿ ಕ್ವಾಲಿಟಿ ಸ್ಪೇರ್ ಟೈಮ್ ವಿರಾಮ ವೇಳೆ ಸದುಪಯೋಗಕ್ಕಾಗಿ, ಅಂದ್ರೆ ನಾವ್ ಎಲ್ಲೇ ಬಿಸ್ನೆಸ್ ಮಾಡ್ಲಿ, ವರ್ಕ್ ಮಾಡ್ಲಿ, ಜಾಬ್ ಮಾಡ್ಲಿ, ನಮಗ ಟೈಮೇ ಸಿಗಲ್ಲ, ನಮ್ಮ ಮಕ್ಕಳ ಜೊತೆ ತಿರುಗಾಡ್ಲಿಕ್ಕೆ ಕೂಡ ಟೈಮ್ ಸಿಗಲ್ಲ. ಅದನ್ನ ಕ್ವಾಲಿಟಿ ಸ್ಪೇರ್ ಟೈಮ್ ಅನ್ನ ವಿರಾಮದ ವೇಳೆ ಸದುಪಯೋಗ ಅದಕ್ಕೋಸ್ಕರ ಆದ್ರೂ ನಾವು ಡಿಎಕ್ಷನ್ ನ ಸೇರ್ಬೇಕು. ಅದೇ ರೀತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವದ ಬೆಳವಣಿಗೆ ಆಗಿ, ಅಂದ್ರೆ ನಮ್ಮದ್ ನಾವ್ ಏನಾದ್ರು ತಿಳ್ಕೊಬೇಕಂದ್ರ ಪರ್ಸನಾಲಿಟಿ ಅಂದ್ರೆ ನಮಗ್ ಮಾತಾಡ್ಲಕ್ಕ ಬರ್ತಿದ್ದಿಲ್ಲ. ನಾ ಡಿಎಕ್ಷನ್ ಬಂದ್ ಕೂಡ್ಲೇನೆ ಮಾತಾಡ್ಲಕ್ ಕಲ್ತೀನಿ. 4 ಮಂದಿ ನನ್ ಗುರ್ತಿಸ್ಲಿಕ್ಕತ್ತಾರ. ಅವಾಗ ನನ್ಗೆ 4 ಮಂದಿಯಾಗ ನಿಂತು ಮಾತಾಡೋದ್ರ ಆಗ್ತಿದ್ದಿಲ್ಲ. ಈಗ ಎಲ್ಲಿ ಬೇಕಾದ್ರೂ ಮಾತಾಡ್ಲತ್ತೀನಿ. ಇದು ಏನಪ್ಪಾ ಅಂದ್ರೆ ನಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದನ್ನು ಕೂಡ ಮಂದಿ ವಿಚಾರ ಮಾಡ್ತಿರ್ತಾರೆ. ಅದರಿಂದ ಈ ಡಿಎಕ್ಷನ್ ನಾವು ಯಾಕೆ ಸೇರ್ಬೇಕಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಗೋಸ್ಕರ ಆದ್ರೂ ಇಲ್ಲಿ ಸೇರ್ಬೇಕು. ಅದೇ ರೀತಿ ಲಿವ್ ಎ ಲೆಗಸಿ, ಇದೊಂದು ಉತ್ತಮವಾದ ಚರಿತ್ರೆಯನ್ನು ಸೃಷ್ಟಿ ಮಾಡೋದಕ್ಕಾಗಿ. ಹೆಂಗಪ್ಪ ಈಗ ಲಿವ್ ಎ ಲೆಗಸಿ ಅಂದ್ರ, ನೀವು ಹಿಂದಕ್ಕೆ ನಿಮ್ಮಲ್ಲಿ ಹಿರಿಯರಿದ್ರು ನೋಡ್ರಿ, ನೀವು ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿಟ್ಟು ಹೋಗ್ತಿದ್ರು. ಆಸ್ತಿ ಮಾಡಿಟ್ಟಾಗ ಅವ್ರ ಮನೆಯಲ್ಲಿ ಏನ್ ಮಾಡ್ತಿದ್ರು, ಮಕ್ಕಳು ಮೊಮ್ಮಕ್ಕಳು, ಯಾಕಂದ್ರೆ ಅವ್ರ ಆಸ್ತಿನ ಉಣ್ತಿರ್ತಾರ ಅವ್ರು. ಯಾಕಂದ್ರೆ ಮಾಡಿಟ್ಟಾನಪ್ಪ, ನಮ್ಮ ಅಜ್ಜ ಮಾಡಿಟ್ಟಾನು, ನಮ್ಮ ಅಪ್ಪ ಮಾಡಿಟ್ಟಾನು, ಗಳಿಸಿಟ್ಟಾರು. ವರ್ಷಕ್ಕೆ ಒಂದು ದಿವ್ಸ ಅವ್ರದ್ದು ಪುಣ್ಯತಿಥಿ ಅಂತ ಮಾಡಿ ಅವ್ರ ಹೆಸರಲ್ಲೇ ಮಂದಿಗೆಲ್ಲ ಊಟ ಹಾಕ್ತಾರ. ಅವ್ರು ಯಾಕೆ ಹಾಕ್ತಾರಂದ್ರ ಅವ್ರು ಮಾಡಿಟ್ಟಾರು ಹೆಸರಲ್ಲೇ ಉಣ್ಲತ್ತಾರು ಮಾಡ್ಲತ್ತಾರು. ಅದೇ ರೀತಿ ನಮ್ಮಲ್ಲಿ ಏನಾದ್ರು ಮಾಡಿಟ್ಟು ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಬೈತೀವಿ ನಾವು. ನಮ್ಮ ಅಪ್ಪ ನಮ್ಮ ಅಜ್ಜ ಏನ್ ಮಾಡಿಟ್ಟು ಹೋಗಿಲ್ಲ ನಮಗ್, ನಾವ ದುಡಿದು ನಾವ ತಿನ್ನೋದಾಗಿತ್ತು, ಅದಕ್ಕೆ ನಾವು ಬೈಕೋತೀವಿ. ನಿಮ್ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನ ಬೈಬಾರ್ದಂದ್ರ ನಮ್ಮ ಡಿಎಕ್ಷನ್ದಾಗ ನೀವು 20 ಡೈಮಂಡ್ ಅನ್ನ ಕ್ರಿಯೇಟ್ ಮಾಡಿಟ್ಟೆ ಹೋಗ್ರಿ. ಅದಕ್ಕೋಸ್ಕರ ಆದ್ರೂ ನಾವು ಡಿಎಕ್ಷನ್ ಜಾಯಿನ್ ಆಗೋನು. ಲಿವ್ ಎ ಲೆಗಸಿ ಅಂದ್ರ ನೀವು 20 ಡೈಮಂಡ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿಟ್ರ ನಿಮ್ ಮಕ್ಳು ಇರುತ್ತಾನ, ನಿಮ್ಮ ಮಕ್ಳು ಉಣ್ತಾರ. ಅದೇ ರೀತಿ ಮಕ್ಳು ಆದ್ಬೇಕು ಮೊಮ್ಮಕ್ಕಳು ಉಣ್ತಾರ, ಮೊಮ್ಮಕ್ಕಳು ಮರಿಮಕ್ಳು, ಹೀಗೆ ಜನರೇಷನ್ ಬೈ ಜನರೇಷನ್ ಇಲ್ಲಿ ನಮಗೆ ಇನ್ಕಮ್ ಬರ್ತದ. ಅದೇ ರೀತಿ ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್ ಅಂದ್ರ ಆರೋಗ್ಯಕರವಾದ ಮೌಲ್ಯಾರ್ಧ ಸಂಬಂಧಕ್ಕಾಗಿ, ಅಂದ್ರೆ ನಮ್ಮ ರಿಲೇಶನ್ ಚಲೋ ಇರೋ ಸಲುವಾಗಿ ನಾವು ಡಿಎಕ್ಷನ್ ಜಾಯಿನ್ ಆಗೋಣ. ಸಿಸ್ಟಮ್ ಡ್ರೈವನ್ ಸಕ್ಸಸ್ ಥ್ರೂ ಅಂದ್ರ ವ್ಯವಸ್ಥಿತ ಬರುವ ಯಶಸ್ಸಿಗಾಗಿ, ಅದುವೇ ಇದರ ಮೂಲಕ ಏನ್ ಮಾಡ್ಬೇಕಪ್ಪ ಹಾಗಾದ್ರೆ ನಾವು ಇಲ್ಲಿ ಟೀಮ್ ವರ್ಕ್ ಮಾಡ್ಬೇಕು, ಕ್ಯಾರಿಂಗ್ ಇರ್ಬೇಕು, ಶೇರಿಂಗ್ ಇರ್ಬೇಕು, ಎಕ್ಸೈಟ್ಮೆಂಟ್ ಇರ್ಬೇಕು, ಮತ್ತ ಮೋಟಿವೇಶನ್ ಇರ್ಬೇಕು. ಇಷ್ಟೆಲ್ಲಾ ಇದ್ದಾಗ ನಾವು ಮಾತ್ರ ಡಿಎಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ
ಇವತ್ತಿನ ದಿವಸ ನನಗೆ ಇಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಅನ್ನು ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಅಪ್ಲೈನ್ ಗುರುಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.